ಹೌದಜ್ಜಿ, ಚರ್ಚೆ ಆಗ್ಬೇಕಾಗಿರೋ ವಿಚಾರನೇ ಬೇರೆ ಇದೆ. ಕಂಗ್ರಾಚುಲೇಷನ್ ಶ್ಯಾಮ್ ಅವ್ರೆ. ನನ್ಗೆ ಯಾಕಂದ್ರೆ ಕಂಗ್ರಾಟ್ಸ್ ಹೇಳ್ತಿದ್ದೀರಾ ಅಂತ ನಾನೇನ್ ಮಾಡಿದೆ? ಫಸ್ಟ್ ಪ್ರೈಸ್ ಬಂದಾಗ ಹೇಳಲೇಬೇಕಲ್ಲ ಶ್ಯಾಮ್ ಅವ್ರೆ. ಫಸ್ಟ್ ಪ್ರೈಸ್ ನನ್ನ ಮಗನಿಗ ಅಲ್ಲಮ್ಮ, ಈ ನನ್ನ ಮಗ ಸ್ಕೂಲಲ್ಲಿ ಓದ್ಬೇಕಾದ್ರೆ ಫಸ್ಟ್ ಪ್ರೈಸ್ ಅಲ್ಲ ಲಾಸ್ಟ್ ಪ್ರೈಸ್ ಬಂದಿಲ್ಲ ಅಂತದ್ರಲ್ಲಿ ಇವನು ಫಸ್ಟ್ ಪ್ರೈಸ್ ಬಂದಿದೆ ಅಂದ್ರೆ ನನಗ್ ನಂಬಕ್ ಆಗ್ತಾ ಇಲ್ಲಮ್ಮ. ನಿಮ್ ಮಗನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ ಚಿಕ್ಕಮ್ಮವ. ಇಲ್ದೇ ಇದ್ರೆ ಯಾವತ್ತೂ ಫಸ್ಟ್ ಪ್ರೈಸ್ ಬರ್ತಾ ಇತ್ತು. ಏನ್ ವಿಷಯ? ಸುತ್ತಿ ಬಳಸಿ ಮಾತಾಡ್ತಾ ನೇರವಾಗಿ ಹೇಳು. ಕವಿ ಸರ್ ಬರ್ದ ಕವಿತೆಗೆ ಫಸ್ಟ್ ಪ್ರೈಸ್ ಬಂದಿದೆ. ಶ್ಯಾಮ, ನಿನಗ್ ಫಸ್ಟ್ ಪ್ರೈಸ್ ಕೊಟ್ಟವ್ರೆ ಅಂದ್ರೆ ನಿನ್ಗೆ ಯಾರು ಬಹುಮಾನ ಕೊಟ್ರಲ್ಲ ಅವರು ಸ್ಕೂಲಲ್ಲಿ ಲಾಸ್ಟ್ ಪ್ರೈಸ್ ತಗೊಂಡಿರ್ತಾರ ಕಣ. ನಿಜಾನ ಅದ್ಗೆ? ನಿಮ್ ಬಗ್ಗೆ, ನಿಮ್ಮಲ್ಲಿರೋ ಪ್ರತಿಭೆ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಲ್ಲ ಶ್ಯಾಮ್ ಅವ್ರೆ. ಅವತ್ತು ನಿಮ್ ಹತ್ರ ಒಂದ್ ಕವನ ತಗೊಂಡಿದ್ದೆ, ನೆನ್ಪಿದ್ಯಾ? ಅದನ್ನ ಓದಿದಾಗ ತುಂಬಾ ಖುಷಿ ಆಯ್ತು. ಕಾವ್ಯ ಲೋಕ ಅನ್ನೋ ಫೇಮಸ್ ಬ್ಲಾಗ್ ಅಲ್ಲಿ ಕವಿತೆ ಸ್ಪರ್ಧೆ ನಡೀತಾ ಇತ್ತು. ಅದ್ರಲ್ಲಿ ನೀವ್ ಕೊಟ್ಟಿರೋ ಕವಿತೆನ ನಿಮ್ ಹೆಸರಲ್ಲೇ ಕೊಟ್ಟಿದ್ದೆ. ಇಡೀ ರಾಜ್ಯಾದ್ಯಂತ ಸಾವಿರಾರು ಕವಿತೆಗಳು ಬಂದಿತ್ತಂತೆ. ಅದ್ರಲ್ಲಿ ನಿಮ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ಇಲ್ಲ, ಇಂಥ ಸಂತೋಷನ ನನ್ ಜೀವನದಲ್ಲಿ ಯಾವತ್ತೂ ಅನುಭವಿಸಿಲ್ಲ. ಕವಿತೆನ ಇಡೀ ಪ್ರಪಂಚನೇ ಓದೋ ಹಾಗೆ ಮಾಡಿದ್ರಿ, ಧನ್ಯವಾದ ಅದಕ್ಕೆ. ಈ ಸಂತೋಷಕ್ಕೆ ಕಾರಣ ಕವಿತೆ ಅಷ್ಟೇ ಸರ್, ಅದ್ರಲ್ಲಿರೋ ಲೈನ್ಸ್ ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲೂ ಒಬ್ಬ ಕವಿ ಇದ್ದಾನೆ ಅಂತ ಇವತ್ತಿನ ನಿರ್ತಾರೆ. ಶಬಾಷ್ ಮೊಹಮ್ಮದ್. ತಾತ ಆಶೀರ್ವಾದ ಮಾಡಿ. ಹಾ, ಹೇಳಿ. ಅಜ್ಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಶ್ಯಾಮ್, ಕಂಗ್ರಾಚುಲೇಷನ್ಸ್ ಕಣೋ, ತುಂಬಾ ಖುಷಿ ಆಯ್ತು. ಆದಷ್ಟು ಬೇಗ ಪಾರ್ಟಿ ಕೊಡ್ಸು. ಖಂಡಿತ ಅಣ್ಣ, ಅದಕ್ಕೆ ದುಡ್ಡು ಮಾತ್ರ ನೀನೇ ಕೊಡ್ಬೇಕು. ಆಯ್ತು. ನೋಡಮ್ಮ, ಆಶೀರ್ವಾದ ಮಾಡಿ. ಕಂಗ್ರಾಚುಲೇಷನ್ಸ್. ಈ ನಿಮ್ ದೊಡ್ಡಪ್ಪ ಇಲ್ಲಿದ್ರೆ ಸೆಲೆಬ್ರೇಟ್ ಮಾಡಿರೋರು. ಆಮೇಲೆ ಫೋನ್ ಮಾಡಿ ಹೇಳಿ, ಖುಷಿ ಪಡ್ತಾರೆ. ಸರಿ ನೋಡಮ್ಮ. ಅಮ್ಮ ಆಶೀರ್ವಾದ ಮಾಡಮ್ಮ. ಕಂದ ಎಷ್ಟು ಖುಷಿ ಆಗಿದೆ ಗೊತ್ತಾ ಇವತ್ತು. ಶ್ಯಾಮ್, ಕಂಗ್ರಾಚುಲೇಷನ್. ಧನ್ಯವಾದ ಅತ್ತೆ. ಶ್ಯಾಮ, ನಿನ್ನಪ್ಪ ನಾನು ಇಲ್ಲಿದ್ದೀನಿ ಕಣೋ, ನಮಸ್ಕಾರ ಮಾಡಿ. ಆಶೀರ್ವಾದ ತಗೊಳ್ಳೋ, ಆಶೀರ್ವಾದ ಮಾಡಿ. ಶ್ಯಾಮ, ಬಾಯ್ ಕತ್ತಿ ಏನೇನೋ ಅಂದ್ಬಿಟ್ಟೆ ಕಣ, ಬೇಜಾರ್ ಮಾಡ್ಕೊಬೇಡ. ಕಂಗ್ರಾಟ್ಸ್ ಮಗ. ಪರವಾಗಿಲ್ಲಪ್ಪ, ಎಲ್ರಿಗೂ ಧನ್ಯವಾದ. ನನ್ನ ಲೈಫಲ್ಲಿ ಇಷ್ಟೊಂದು ದೊಡ್ಡ ಖುಷಿ ಯಾವತ್ತೂ ಆಗಿರ್ಲಿಲ್ಲ. ನನ್ನ ಕವನನ, ನನ್ನ ಭಾವನೆಗಳನ್ನ ಯಾರು ಕೇಳಿಸ್ಕೊತಾ ಇರ್ಲಿಲ್ಲ. ಆದ್ರೆ ಇವತ್ತು ಕವನನ ಆ ಬ್ಲಾಗ್ ಅಲ್ಲಿ ಬರುವಾಗ ಮಾಡಿದ್ರಿ, ಬೆಲೆ ಇದೆ ಅಂತ ಈ ಪ್ರಪಂಚಕ್ಕೆ ತೋರಿಸಿದ್ರಿ. ತುಂಬಾ ಧನ್ಯವಾದ ಅದಕ್ಕೆ, ತುಂಬಾ ಧನ್ಯವಾದ. ಇವತ್ತು ನನ್ ಮಗನ ಹತ್ತಾರು ಕುರ್ಸೋ ಹಾಗೆ ಮಾಡಿದೀಯಾ. ಅದು ಇವ್ರ ಕವಿತೆಯ ಶಕ್ತಿ ಚಿಕ್ಕತ್ತೆ. ಅದೇನ್ ಪ್ರೈಸು? 5,000 ಕ್ಯಾಶ್ ಪ್ರೈಸ್ ಬಂದಿದೆ ಗೊತ್ತಾ? ಅಲ್ಲ ಗೌರಿ, 5,000 ಕ್ಯಾಶ್ ಪ್ರೈಸ್ಗೆ ಏನೋ 50 ಲಕ್ಷ ಲಾಟ್ರಿ ಹೊಡೆದಿರೋ ತರ ಇಷ್ಟು ದೊಡ್ಡ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ನಾವು ಒಂದು 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ, ನಾವು ಐ ಮೀನ್ ದೀನ ಬಂಧು ಫ್ಯಾಮಿಲಿ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಆ ಹೀರೋ ವೇಟರ್ಗೆ 5,000 ಟಿಪ್ಸ್ ಕೊಡ್ತೀವಿ. ಚಂಚಲ ಅವ್ರೆ, ನೀವು ಹೋಟೆಲ್ ಅಲ್ಲಿ ಕೊಡೋ ಟಿಪ್ಸ್ ಇದೆಯಲ್ಲ, ಅದು ಈ ಮನೆ ಯಜಮಾನ್ರು ಸಂಪಾದಿಸಿರೋ ಕೋಟಿ ಕೋಟಿ ಆಸ್ತಿಯಿಂದ ಕೊಟ್ಟಿರೋದು. ಆದ್ರೆ ಈ 5,000 ಇದೆಯಲ್ಲ, ಅದು ಶ್ಯಾಮ್ ಅವರ ಸ್ವಂತ ದುಡ್ಡು. ಅವ್ರ ಕಲೆಗ್ ಸಿಕ್ಕಿರೋ ಮೊದಲನೇ ಬೆಲೆ. ಬ್ಯಾಂಕ್ ಬ್ಯಾಲೆನ್ಸ್ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಆದ್ರೆ ಒಬ್ಬ ಕಲಾಕಾರನಿಗೆ ಇದು ಕೋಟಿಗೂ ಮಿಗಿಲಾದ ಸರಸ್ವತಿಯ ಆಶೀರ್ವಾದ. ಕರೆಕ್ಟ್ ಆಗಿ ಹೇಳಿದ್ರು ಚಂಚಲ. ಗೌರಿ ಹೇಳ್ತಾ ಇರೋದು 100% ಲಕ್ಷ್ಮಿ ಯಾವಾಗ ಬರೋದು ಲೆಕ್ಕಚ್ಚುಗೆ ಆದ್ರೆ ಸರ್. ಹಾಗಾಗಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಅವಳು ಹಣ ಇದ್ರೆ ಯಾರು ಬೇಕಾದ್ರೂ ಐಶ್ವರ್ಯ, ಆದ್ರೆ ಕಲೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಶ್ಯಾಮ್ ಬಂದಿರೋದು ಸರಸ್ವತಿನೇ. ಅದಕ್ಕೆ ಅದನ್ನು ಕೊಂಡ್ಕೊಳ್ಳುವಂತಹ ದುರಹಂಕಾರ ನಮಗೆ. ಏ ಶ್ಯಾಮ, ಪ್ರತಿ ಸಲ ಸಂತೋಷ ಆದಾಗ ನಾವ್ ಕವನ ಹೇಳ್ತಿರ್ತೀವಿ ಅಂತ ನಮ್ಮೆಲ್ರಿಗೂ ಬೆನ್ನ ಹತ್ತಿರ್ತಿಯಲ್ಲ, ಈಗ ಎಲ್ಲರೂ ಖುಷಿ ಖುಷಿಯಾಗಿದ್ದೀವಿ. ಹೇಗೆ ಹೇಳೋ ಕವನನ? ಆನಂದ ಬಾಷ್ಪದೆ ನಂಚು ಮಂಜಾಗಿದೆ, ಈ ಖುಷಿಯ ಉಬ್ಬರದಿ ಪದಗಳು ಮೂಕವಾಗಿವೆ. ಹೃದಯವೇ ಹಾಡುತ್ತಿರುವಾಗ ಅಕ್ಷರಗಳ ಹಂಗೆ ಈ ಖುಷಿಯ ಕಣ್ಣೀರೇ ಜಗತ್ತಿನ ಅತಿ ಸುಂದರ ಕವಿತೆ ಎಲ್ಲವೇ. ರೇಷ್ಮಂಗೆ ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನೀವೇ. ಅದಕ್ಕೆ ತುಂಬಾ ಧನ್ಯವಾದ. ಅದಕ್ಕೆ ತುಂಬಾ ಧನ್ಯವಾದ. ವಿಕ್ಕಿ, ನೀನು ನನ್ ಜೊತೆ ಇದೆಯಾ, ಅದಕ್ಕೆ ತುಂಬಾ ಲಕ್ಕಿ. ಆದ್ರೆ ಆ ದೊಡ್ಡ ವ್ಯಕ್ತಿ ತುಂಬಾ ಅನ್ಲಕ್ಕಿ. ಹೊಟ್ಟೆ ಕಿಚ್ಚಾಗ್ತಿದ್ಯಾ? ನೋಡ್, ಏನು ಹೇಳಕ್ ಬರ್ತಾ ಇದ್ದೀರಲ್ಲ, ಹೇಳಿ. ಏನು ಹೇಳಕ್ ಬರ್ಲಿಲ್ಲ. ಹಾಗಾದ್ರೆ ಕೇಳಕ್ ಬಂದ್ರಿ ಅಂತ ಆಯ್ತು. ಇಲ್ಲ, ಹೇಳಕ್ ಬಂದೆ. ಓ, ಬುದ್ಧಿ ಹೇಳಕ್ಕ? ನಿನಗೆ ಬುದ್ಧಿ ಹೇಳಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಮತ್ತೆ ಹೇಳಕ್ ಬರ್ತೀರಾ? ಸುಮ್ನೆ ಇರಕ್ಕಾಗಲ್ವಾ? ಬಾಯಿ ಮುಚ್ಕೊಂಡು ಪೂರ್ತಿ ಮಾತು ಕೇಳ್ತೀಯ ಇಲ್ವಾ? ಬೇಕಾದ್ರೆ ಕಿವಿನೂ ಮುಚ್ಕೋತೀನಿ, ಹೇಳಿ. ಕಿವಿ ಮುಚ್ಕೊಂಡು ಹೇಗ್ ಕೇಳಿಸ್ಕೊಂಡ್ಯಾ? ಎಲ್ರು ಕಣ್ ಮುಚ್ಚಿ ನಾವಿಬ್ರು ಗಂಡ ಹೆಂಡತಿ ತರ ಸಂಸಾರ ಮಾಡ್ತಿದೀವಿ ಅಂತ ಊರಿಗೆ ನಮ್ಸಿದೀವಲ್ಲ, ಹಾಗೆ. ಏನ್ ಹೇಳಿ. ಹೇಳ್ತೀನಿ. ಬಿಡಿ. ಅದು ಥ್ಯಾಂಕ್ಸ್.
ನಂಗೆ ಇನ್ನೂ ತಗೊಂಡಿರ್ತಾನೆ ಇದೆಯಲ್ಲ. ಏಯ್ ಓವರ್ ಆಗಾಡ್ಬೇಡ. ಅಲ್ಲ ನೀವ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿದ್ರ? ಕನ್ಸ? ನಾನ್ ಮಲ್ಕೊಂಡಿಲ್ಲ. ಇದ್ ನನ್ಸು. ಅಲ್ಲ ನೀವು ನನ್ನ ಹತ್ರ ಥ್ಯಾಂಕ್ಸ್ ಹೇಳಿದ್ರ? ಅದು ನೀವು ವಿಕ್ಕಿ, ನೀನಲ್ಲ ಕಣಲಕ್ಕಿ, ನಾನು. ಹಾಗೆ ಥ್ಯಾಂಕ್ಸ್ ಅಕ್ಕಿ. ಶ್ಯಾಮ್ ಕವಿತನ ಬ್ಲಾಗ್ ಅಲ್ಲಿ ಬರೋದ್ ಮಾಡಿದ್ವಿ, ಓ ಅದಕ್ಕ. ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಆದ್ರೂ ನಿಮ್ ಬಾಯಿಂದ ಥ್ಯಾಂಕ್ಸ್ ಅನ್ನೋ ಭಯಾನಕವಾದ ಪದ ಕೇಳಕ್ಕೆ ಕಷ್ಟ ಆಗ್ತಿದ್ಯಪ್ಪ. ಏಯ್ ಓವರ್ ಆಕ್ಟಿಂಗ್ ಮಾಡ್ಬೇಡ. ನಾನೇನು ಓವರ್ ಆಕ್ಟಿಂಗ್ ಮಾಡ್ತಿಲ್ಲ. ನಾನ್ ನಿಮ್ ಜೊತೆಗಿರೋಳು, ಜೊತೆಗ್ ಬದ್ಕೊಳಲ್ಲ, ಬೇಕಾದವ್ರು ಅಂತ ಇದೆಲ್ಲ ಮಾಡ್ದೆ. ಅದಕ್ಕೆ ನಿಮ್ ಥ್ಯಾಂಕ್ಸ್ ಬೇಕಾಗಿಲ್ಲ. ಹಾಗಿದ್ರೆ ವಾಪಸ್ ಕೊಡು ಏನನ್ನ? ಥ್ಯಾಂಕ್ಸ್ ನ. ನಮ್ ಪಂಚು ನಮ್ಗೆ ರಿವರ್ಸ. ಹಾ ಅಕ್ಕನ ಬ್ಯಾನ್ ಮಾಡಿದಕ್ಕೆ ನಾನ್ ಥ್ಯಾಂಕ್ಸ್ ಹೇಳಿದಕ್ಕೆ ನೀವ್ ಥ್ಯಾಂಕ್ಸ್ ವಾಪಸ್ ಕೊಡಲ್ಲ ಅಂದ್ರಲ್ಲ, ಅದಕ್ಕೆ ಈ ಮಜಾ. ಚುಕ್ತ ಏನ್ ಬುದ್ಧಿ ನಿಮ್ಗೆ? ಸದ್ಯ ಈಗ್ಲಾದ್ರೂ ಗೊತ್ತಾಯ್ತ. ಅಲ್ಲ ಕವಿ ಸರ್ ಕವಿತೆನ ಯಾರಾದ್ರೂ ಗುರ್ತಿಸಿದ್ರ? ಅವ್ರ ಕವಿತೆ ಹೇಳಕ್ ಬಂದ್ರೆ ನೀವೆಲ್ಲ ಓಡೋಗ್ತಿದ್ರಲ್ಲ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಓಡೋಗಿತ್ತು. ಅವ್ರ ಪ್ರತಿಭೆ ಇಡೀ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಬ್ಲಾಗ್ ಮಾಡ್ದೆ. ಇವತ್ತು ಅವ್ರ ಮುಖದಲ್ಲಿ ನನ್ನ ಸಂತೋಷ ನೋಡಿದ್ನಲ್ಲ, ಅದೇ ನನ್ ಪೇಮೆಂಟ್, ಅದೇ ನನಗೆ ಸಿಕ್ ಥ್ಯಾಂಕ್ಸ್. ನಾನೇನು ಇವಾಗ ನಿನ್ನ ಹತ್ರ ಜಗಳ ಆಡಕ್ ಬಂದಿಲ್ಲ. ಓ ಪ್ರೀತಿಯಾಗಿ ಬಂದಿದ್ದೀರಾ ಅಂತ ನಾನೇನು ಅನ್ಕೊಳ್ಳಿಲ್ಲ. ಮಧ್ಯದಲ್ಲಿ ಪ್ರೀತಿ ಯಾಕೆ ಬಂತು? ಅದು ಬರ್ಲಿಲ್ಲ, ಬರ್ತಾನೂ ಇಲ್ಲ. ಸರಿ ಇನ್ನೇನು? ನಾಳೆ ಬೆಳಗ್ಗೆ ರೆಡಿ ಆಗ. ಆಚೆ ಕರ್ಕೊಂಡು ಹೋಗ್ತೀರಾ ಸರ್? ಹನುಮಂಗ ನಾನ್ ಬೆಳಿಗ್ಗೆ 3 ಗಂಟೆಗೆ ರೆಡಿ ಆಗ್ತೀನಿ. ಏನ್ ಹನಿಮೂನ್ ಅಂತಿದ್ಯಾ? ಬಾಯಿ ಮುಚ್ಕೊಂಡ್ ನನ್ನ ಜೊತೆ ಆಫೀಸಿಗೆ ಬಾ. ಯಾಕೆ? ಹೇಳ್ತಿದ್ರೆ ಬರಲ್ವಾ? ನನಗ್ ಆಫೀಸಲ್ಲಿ ಅಂತ ಕೆಲಸ ಇದೆಯೋ? ಬರ್ತೀಯೋ ಇಲ್ವೋ? ಮನೆಯವ್ರಿಗೆ ಹೇಳಿ ನನ್ ಗಂಡ ನನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ, ಅದಕ್ಕೆ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಡಂಗೂರ ಸರ್ಕೊಂಡಲ್ಲ. ಏಯ್ ಸುಮ್ನೆ ಹೇಳಿದನ್ ಕೇಳು. ಹೇಳಿ ನಾನು ಆಫೀಸಿಗೆ ಬರೋ ಕ್ಲೈಂಟ್ ಜೊತೆಗೆ ಮಾತಾಡ್ಬೇಕು. ಏನಂತ? ಮಿಡಲ್ ಕ್ಲಾಸ್ ಜನರು ಟೇಸ್ಟಿಗೆ ತಕ್ಕಾಗೆ ಜ್ಯುವೆಲ್ರಿ ಡಿಸೈನ್ ಮಾಡ್ಬೇಕು. ನಿನಗೆ ಹೇಗಿದ್ರು ಮಿಡಲ್ ಕ್ಲಾಸ್ ಜನರು ಟೇಸ್ಟ್ ಏನಂತ ಚೆನ್ನಾಗ್ ಗೊತ್ತಲ್ಲ. ಮಿಡಲ್ ಕ್ಲಾಸ್ ಇದ್ದಾರೆ. ನೀನ? ನಾನು ದೀನಬಂಧು ಗ್ರೂಪ್ ಆಫ್ ಕಂಪನೀಸ್ ಸಿಇಒ ವಿವೇಕ್ ಚಕ್ರವರ್ತಿ ಹೆಂಡತಿ. ನಾನು ಕೋಟ್ಯಾಧೀಶ್ವರಿ, ಗೊತ್ತಾ? ಇದೇ ಓವರ್ ಆಕ್ಟಿಂಗ್. ಬರ್ತೀಯಾ ಬರಲ್ವಾ ನೀನು? ಸರಿ ನಾಳೆ ಎಷ್ಟು ಗಂಟೆಗೆ ಹೊರಡ್ಬೇಕು ಅಂತ ಹೇಳಿ. ಬೆಳಗ್ಗೆ 8 ಮನೆ ಬಿಡ್ಬೇಕು. ಸರಿ 7ವರೆಗೆ ನನ್ನ ಎಬ್ಬಿಸ್ಬಿಡಿ. ಏಯ್ ಆಯ್ತು ಬಿಡಿ, ನಾನೇ 6ವರೆಗೆ ಎದ್ದು 7ವರೆಗೆ ನಿಮ್ಗೆ ಎಬ್ಬಿಸ್ತೀನಿ. ಯಾಕಂದ್ರೆ ನಾನ್ ಸತ್ಯದ ಜೊತೆಗಿರೋಳು, ಜೊತೆಗ್ ಬದ್ಕೊಳಲ್ಲ ಅಲ್ಲ ನಾನು. ಮಾತಾಡ್ತಾ ಇದ್ರೆ ನನಗ್ ತಲೆ ಕಡಿತ. ಏ ವಿಕ್ಕಿ, ಏನೋ? ನಾನ್ ಕರ್ದಿದ್ದು ನಿಮ್ಮನ್ನಲ್ಲ, ಈ ವಿಕ್ಕಿದೆ. ಹೊಟ್ಟೆ ಕಿಚ್ಪಟ್ಟು ಏನು ಪ್ರಯೋಜನ ಇಲ್ಲ. ಧೈರ್ಯ ಬೇಕು, ಜೊತೆಗಿರೋದಿಕ್ ಮಾತ್ರ ಅಲ್ಲ, ಜೊತೆಗೆ ಬದ್ಕೋಕು ಕೂಡ. ಮಂಗ್ಲಾಲ್ ಹೇಳಿ ಹೋಗಿದ್ ಮಾತು ಕಿವಿಲ್ ಹಾಗೆ ಗೋಯ್ಗುಡ್ತಾ ಇದೆ. ಅವ್ರು ಕೊಡ್ಬೇಕಾಗಿರೋ ಸಾಲದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರ? ದಾರಿನೇ ಕಾಣ್ತಾ ಇರುವಾಗ ದಿಕ್ಕು ಬದಲಾಯಿಸಿ ನಡೆಯೋದು ಒಂದೇ. ಮನೆ ಮಾರದಕ್ಕೆ ತೀರ್ಮಾನ ಮಾಡಿ. ಮನೇನಾ? ಈ ಮನೆ ನಮ್ಮ ಆಸ್ತಿ ಮಾತ್ರ ಅಲ್ಲ, ತಪ್ಪಿಸೋರಿ. ಮದ್ವೆ ಮಾಡಕ್ಕೋಸ್ಕರ ನೀವು ಗೊತ್ತಿಲ್ಲದೆ ನಾನ್ ಮಾಡಿರೋ ತಪ್ಪಿಗೆ ಈ ಮನೆ ಬಲಿ ಆಗ್ತಿದೆ. ಮನೆ ಬರಹ ಕಲಿಯುತ್ತೆ. ಈ ಹಣೆ ಬರಹ ಕಣ್ಣಿನ ಕಾಣೋ ಶಾಯಿನಲ್ಲಿ ಬರ್ದಿರೋದು ಕಾಂತ. ತಪ್ಪು ಅಂತ ಗೊತ್ತಾದ ತಕ್ಷಣ ಇದ್ದಕ್ ಹೋದ್ರೆ ಆ ಊಟನೇ ಹರಿದೋಗಿರುತ್ತೆ. ಕುದ್ಕಿ ಪಟ್ಟಿ ಇಟ್ಕೊಂಡು ಉಸಿರು ಕಟ್ಟಿಸಿದಾಗ ಮೈಮೇಲಿರೋ ಒಡವೆ ಕೊಟ್ಟಾದ್ರೂ ಪ್ರಾಣ ಉಳಿಸ್ಕೋಬೇಕಲ್ಲ. ಈಗ ನಾನ್ ಮಾಡ್ತಿರೋದು ಅದನ್ನೇ. ಜವನ್ಲಾಲ್ ಮನೆ ಮಧ್ಯೆ ಬಂದು ನಿಂತ್ಕೊಂಡು ಸಾಲ ಕೇಳಿದಾಗ ಈ 4 ಕೋಡೆಗಳನ್ನ ಮರ್ಯಾದೆ ಕಾಪಾಡೋಣ. ಅದ್ರ ಬದಲು ಈ ಮನೆ ಬಾರಿ ಸಾಲ ತೀರಿಸಿ ಯಾವ್ದಾದ್ರು ಗುಡಿಸ್ದಲ್ಲಿ ನೆಮ್ಮದಿಯಿಂದ ತಲೆ ಎತ್ಕೊಂಡು ಬದುಕೋಣ. ಅಲ್ಲರಿ, ಅವರು ನಾಳೆನೆ 1 ಲಕ್ಷ ಬಡ್ಡಿ ಕಟ್ಬೇಕು ಅಂತ ಹಠ ಮಾಡ್ತಿದಾರಲ್ಲ, 1 ಲಕ್ಷನ ಎಲ್ಲಿಂದ ತರೋದ್ ನಾವು? ನನ್ಗೊಂದು ಯೋಚನೆ ಬಂದಿದೆ. ನಾನು ನಮ್ಮ ಅಕ್ಕನ ಹತ್ರ ದುಡ್ಡು ಕೇಳಲ್ಲ. ಬೇಡ ಬೇಡ, ರಕ್ತ ಹಂಚ್ಕೊಂಡು ಅವ್ರ ಹತ್ರ ಸಂಬಂಧಿಗಳ ಹತ್ರ ದುಡ್ಡು ಕೇಳಿದ್ರೆ ಸಂಬಂಧ ಉಳ್ಕೊಳ್ಳೋದು. ನಾಳೆ ಮನೆಗೆ ಬಂದಾಗ ಕೂಲಿ ಆಳ್ತರ ಕತ್ ಬಗ್ಸಿ ಕೈ ಕಟ್ಟಿ ನಿಂತ್ಕೋಬೇಕಾಗತ್ತೆ. ನಾಳೆ ಒಬ್ಬರಿ ಮನೆ ನೋಡಕ್ ಬರ್ತಾರೆ. ಅವ್ರ ಮನೆ ಇಷ್ಟ ಆದ್ರೆ ಅಡ್ವಾನ್ಸ್ ಕೊಡಿ ಅಂತ ಕೇಳಿ ಜಮನ್ಲಾಲ್ ಬಡ್ಡಿ ಕೊಟ್ಟು ಸತಿ ಬಾಯಿ ಮುಚ್ಚಿಸ್ತೀನಿ. ಮನೆ ಮಾರೋದಾ? ಈ ಮನೆ ಮಾರೋದು ಸರಿಯಾದ ನಿರ್ಧಾರ ಅಲ್ಲ. ನಾನ್ ಹುಟ್ಬಿಟ್ ಮನೆ, ಅಪ್ಪನ್ ಬೆವ್ರಿನ ಮನೆ ಇದು. ಇದನ್ನ ಗೌರಕ್ಕಂಗೆ ಹೇಳೇಬೇಕು. ಹೇಗ್ ಹೇಳೋದು, ಯಾಕೆ ಹೇಳೋದು? ಏನಾದ್ರೂ ದಾರಿ ಹುಡುಕ್ಲೇಬೇಕು. ಗೌರಕ್ಕಂಗೆ ವಿಚಾರ ಗೊತ್ತಾಗೋದು ಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಪಿಂಕಿ. ನಿಜ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಮ್ಯಾಮ್. ನನ್ ಟೆನ್ಷನ್ ಕಮ್ಮಿ ಆಯ್ತು. ಸರ್ ನೀವ್ ಗ್ರೇಟ್ ಸರ್, ನಿಜಕ್ಕೂ ಗ್ರೇಟ್. ಮ್ಯಾಮ್ ನಿನ್ನ ಟ್ಯಾಲೆಂಟ್ ಗುರ್ತಿಸಿದ್ರಿ ಅಲ್ವಾ ಸರ್? ಹ್ಯಾಟ್ಸ್ ಆಫ್ ಸರ್.
ಮೇಡಮ್ ನಾನಿರೋ ಟ್ಯಾಲೆಂಟ್ ಮಾತ್ರ ಅಲ್ಲ, ನೀವು ಮಾಡಿರೋ ಮೋಸನು ಗೊತ್ತಿರ್ತಿದ್ದೀನಿ. ನನ್ನ ತಾನೇ ಕೆಲಸ ಮಾಡ್ಕೊಂಡು ನನ್ನ ತಾನೇ ಪೇಮೆಂಟ್ ತಗೊಂಡು ಇವಳಿಗೆ ಹೆಲ್ಪ್ ಮಾಡ್ತೀರಾ? ಶ್ರೀಶಾ ಅಂತ ಸುಳ್ಳು ಹೇಳಿ ಇವಳ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರಲ್ಲ, ಅವಳ ಗಂಡ ದೊಡ್ಡ ಸ್ಯಾಡಿಸ್ಟ್ ಅಂತ ನನ್ನ ಹತ್ರನೇ ಕತೆ ಕಟ್ಟಿದ್ರಲ್ಲ. ಇಲ್ಲ ಸರ್, ಅದು ನಾನು ಮ್ಯಾಮ್. ಅದಕ್ಕೆ ಪನಿಷ್ಮೆಂಟ್ ಆಗ್ಬೇಕು. ಆ ಪನಿಷ್ಮೆಂಟ್ ಏನಂದ್ರೆ ನಿಮ್ಮನ್ನ ಡಿಸೈನರ್ ಪೋಸ್ಟ್ ಇಂದ ಅಸಿಸ್ಟೆಂಟ್ ಡಿಸೈನರ್ ಪೋಸ್ಟ್ ಗೆ ಡಿಮೋಟ್ ಮಾಡ್ತಾ ಇದ್ದೀನಿ. ಅಯ್ಯೋ ಬೇಡ ಸರ್, ಪ್ಲೀಸ್ ಸರ್. ಇಲ್ಲಿ ಕೆಲ್ಸ ಇದೆ, ಒಳ್ಳೆ ಪೋಸ್ಟ್ ಇದೆ ಅಂತ ಹೇಳಿ ನಂಗೆ ಮದ್ವೆ ಫಿಕ್ಸ್ ಮಾಡ್ತಾ ಇದ್ದಾರೆ ಸರ್. ಈಗ ಡಿಮೋಟ್ ಮಾಡಿದ್ರೆ ಮದ್ವೆ ಕಷ್ಟ ಆಗುತ್ತೆ ಸರ್. ಜಿ ಪಾಪ ಅವರಿಗೆ ಮದ್ವೆ ಫಿಕ್ಸ್ ಆಗಿದೆ, ನಾನೇ ಬೇಕಾದ್ರೆ ಇವರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ನಂಗೆ ಖುಷಿಯಾಗಿರ್ಲಿ. ಪನಿಷ್ಮೆಂಟ್ ಫಿಕ್ಸ್ ಮಾಡಾಯ್ತು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಮ್ಯಾಮ್ ಪ್ಲೀಸ್ ಮ್ಯಾಮ್. ರೀ ಅವಳದೇನ್ ತಪ್ಪಿದೆ ಹೇಳಿ? ಮದ್ವೆ ಅಂತೆ, ಅವಳ ಲೈಫ್ ಹಾಳು ಮಾಡೋದ್ ಬೇಡ. ಅವಳಾದ್ರೂ ಅವ್ರ ಗಂಡನ ಜೊತೆ ಸಂತೋಷವಾಗಿರ್ಲಿ. ಹೌದು ಮ್ಯಾಮ್, ನಮಗೂ ನಿಮ್ ತರ ಪರ್ಫೆಕ್ಟ್ ಪೇರ್ ಸಿಗ್ಬೇಕು ಅಂತ ಆಸೆ. ಕರ್ಮ, ಇವ್ರ ತರ ಪೇರ್ ಸಿಗೋ ಬದಲು ನೀವು ಮದ್ವೆ ಆಗದಿರೋದೇ ಒಳ್ಳೇದು. ಇಂಥ ಮನುಷ್ಯ ಸಿಕ್ಕಿದ್ರೆ ಅಷ್ಟೇ. ನೀವ್ ಇವ್ಳ ಮಾತು ಕಟ್ಕೊಂಡು ಯಾರನ್ನಾದ್ರೂ ಮದ್ವೆ ಆದ್ರೆ ಅವ್ನ ಗೋವಿಂದ. ಯಾಕೊಬ್ಬ ಅವ್ನ ಜೀವನ ಹಾಳು ಮಾಡ್ತೀರಾ? ಏನು ಯಾರು? ಇನ್ಯಾರು? ಕಟ್ಕೊಂಡಿದ್ದೀನಲ್ಲ ನಾನೇ. ನಾನ್ ಬಾರಿ ಸಂತೋಷವಾಗಿದ್ದೀನಿ. ಸರ್, ಕ್ಲೈಂಟ್ಸ್ ಬಂದಿದ್ದಾರೆ, ವೇಟಿಂಗ್ ರೂಮ್ ಅಲ್ಲಿ ಕೂರ್ಸಿದ್ದೀನಿ. ಯಾರು? ಮಿಡಲ್ ಕ್ಲಾಸ್ ಕ್ಲೈಂಟ್ಸಾ? ಏಯ್, ಅವರು ಮಿಡಲ್ ಕ್ಲಾಸ್ ಅಲ್ಲ, ಬರೋದಕ್ಕೆ ಬಾ. ಇವ್ರಿಬ್ರು ಜಗಳದ ಮಧ್ಯೆ ನನ್ ಮದ್ವೆ ಬಲಿ ಆಗ್ಬಿಡುತ್ತೇನೋ. ಏನೋ ಮೀಟಿಂಗ್ ಅಂದ್ರೆ ಅದ್ರಲ್ಲಿ ಯಾರು ಕಾಣಿಸ್ತಾ ಇಲ್ಲ. ನಮ್ಮಿಬ್ರಿಗಷ್ಟೇ ನಾ ಮೀಟಿಂಗು. ಬರೀ ನಮ್ಮಿಬ್ರಿಗೆ ಮೀಟಿಂಗ್ ಮಾಡ್ಕೊಳ್ಳೋದಾದ್ರೆ ಮನೇಲೆ ಮಾತಾಡ್ಬೋದಿತ್ತಲ್ವಾ? ಓ ಹೌದಲ್ವಾ? ಆದ್ರೆ ಮನೇಲಿ ಮೀಟಿಂಗ್ ಮಾಡಕ್ಕೆ ನೀವ್ ಹತ್ರ ಬರ್ಬೇಕಲ್ವಾ ಸರ್? ಏಯ್, ಮೊದ್ಲು ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ಮೀಟಿಂಗ್. ಟ್ರೈನಿಂಗ್? ಏನಿದು ಒಳ್ಳೆ ಹಾವು ಬಡಿಯೋ ಕೋಲ್ ತರ ಕಾಣಿಸ್ತಾ ಇದ್ಯಾ? ಹೌದಾ? ನೀವ್ ಒಳ್ಳೆ ಹಾವಿನ ತರ ಕಾಣಿಸ್ತಾ ಇದೀರಾ. ಹೊಡಿರಾ ಹೊಡಿರಾ? ಎಲ್ಲಿದು? ಮನೇಲೂ ಕಾಟ ಕೊಡ್ತೀಯ, ಆಫೀಸಲ್ಲೂ ಕಾಟ ಕೊಡ್ತೀಯ, ಎಲ್ಲೂ ಕಾಟ ಕೊಡ್ತಿಲ್ಲ. ಏನೋ ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ಏನ್ ಟ್ರೈನಿಂಗ್? ಪ್ರಾಕ್ಟಿಕಲ್? ಏನ್ ಮಿಡಿಲ್ ಕ್ಲಾಸ್ ಪ್ರಾಜೆಕ್ಟ್ ಮಾಡಕ್ಕೆ ಕ್ಲೈಂಟ್ ಬರ್ತಾ ಇದಾರೆ, ಅವ್ರು ಬಂದಾಗ ಹೇಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅದೇ ಟ್ರೈನಿಂಗ್. ಏನ್ ಮಾಡ್ಬೇಕು ಅಂದ್ರೆ ನಾನು ಮೊದ್ಲು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಅದನ್ನೆಲ್ಲ ಹೇಳ್ಬೇಕು. ಸರಿ, ಕರೀರಿ ಅವ್ರನ್ನ. ಏಯ್, ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡೋ. ಡೀಸೆಂಟ್ ಹುಟ್ಟಿದ್ಮೇಲೆ ನಾನ್ ಹುಟ್ಟಿದ್, ಹಾಗಾಗಿ ಆ ಡೀಸೆನ್ಸಿ ಟೆನ್ಷನ್ ನನಗಿಲ್ಲ. ಸೊ ನೀವು ರಿಲ್ಯಾಕ್ಸ್ ಆಗಿ. ಹೇಗೆ ಬರ್ತಾರೆ ಅವರು ಕಾರ್ಪೊರೇಟ್ ಲೆವೆಲ್ ಜನ, ಓವರ್ ಆಗಿ ಮಾತಾಡಬೇಡ. ಓ